ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕುಮಟಾದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆಶಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನೀವೆಲ್ಲ ಶೀಘ್ರ ಗುಣಮುಖರಾಗುವಂತೆ ರೋಗಿಗಳಿಗೆ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ್ ಮತ್ತು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಅವರು ಡಿಕೆಶಿ ಹುಟ್ಟುಹಬ್ಬದ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಆರ್ಎಚ್ ನಾಯಕ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೊನ್ನಪ್ಪ ನಾಯ್ಕ್, ಪ್ರಮುಖರಾದ ವಿಎಲ್ ನಾಯ್ಕ್, ನಾಗೇಶ್ ನಾಯ್ಕ್ ಕಲ್ಬಾಗ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರತ್ನಾಕರ ನಾಯ್ಕ್, ವೈಭವ್ ನಾಯ್ಕ್, ಲಕ್ಷ್ಮೀಕಾಂತ್ ನಾಯಕ್, ರಾಘವೇಂದ್ರ ಪಟಗಾರ್, ಗಿರೀಶ್ ಪಟಗಾರ್, ಶಾಂತಾರಾಮ್ ನಾಯ್ಕ್, ನಾಗರಾಜ್ ನಾಯಕ್ ಚಿತ್ರಗಿ, ಕೃಷ್ಣಾನಂದ ವೆರ್ಣೇಕರ್, ನಾಗೇಶ್ ನಾಯ್ಕ್, ಮೈಕಲ್, ಸಚಿನ್ ನಾಯ್ಕ್, ನಾಗೇಶ್ ಪಟಗಾರ್, ಶಶಿಕಾಂತ್ ನಾಯಕ್, ಮೋಹನ್ ಪಟಗಾರ್, ಬಲೀಂದ್ರ ಗೌಡ, ಆರ್ಬಿ ನಾಯಕ್, ಸೇವಾದಳದ ಬಾಲುಗೌಡ, ದರ್ಶನ್ ದೇಶ್ ಭಂಡಾರಿ, ದತ್ತು ಭಂಡಾರಿ ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.